ಹೇಳಿ ಏನಾದ್ರೆ ನಮ್ಮಲ್ಲಿ ಇರ್ಬೇಕು ಸರ್ ಒಳ್ಳೆ ತರ. ಏನ್ ಒಳ್ಳೆ ಕೆಲಸ ಜನಕ್ಕೆ ಹೆಲ್ಪ್ ಮಾಡಬೇಕು. ಓಕೆ, ಮೆಚ್ಚಂತ ಕೆಲಸ ಯಾರು ಒಪ್ಪಲ್ಲ ಬಿಡಿ. ಯಾರನ್ನ ಮರ್ಡರ್ ಮಾಡಿದ್ರೆ, ದೋಖ ಹಾಕಿದ್ರೆ, ಮೋಸ ಮಾಡಿದ್ರೆ ಅವ್ರು ಮೆಚ್ಚಂತಾರೆ ಜನ. ಪ್ರಪಂಚ ಹಂಗಿದೆ, ಏನ್ ಮಾಡಕ್ಕೆ. ಒಳ್ಳೆ ಅನ್ಸ್ಕೊಂಡ್ಮೇಲೆ ಆ ಮನುಷ್ಯ ಅದನ್ನ ನಿರಂತರ ಕಾಪಾಡ್ತಿರ್ಬೇಕು. ಅವಾಗ ನೀವು ಒಳ್ಳೆಯವನು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮೆಲ್ಲರ ಪ್ರೀತಿಯ ಕುರಿಬಾಂಡ್ ಸುನಿಲ್. ಓಕೆ, ಇವತ್ತಿಂದ ಒಂದು ಪ್ರಶ್ನೆ ತೊಗೊಂಬಂದಿದ್ದೀನಿ. ಒಳ್ಳೆಯವರಾಗಕ್ಕೆ ಎಷ್ಟು ದಿವಸ ಬೇಕು, ಕೆಟ್ಟವ್ರು ಅನ್ಸ್ಕೊಳ್ಳೋಕ್ಕೆ ಎಷ್ಟು ನಿಮಿಷ ಬೇಕು? ಸೊ ನೋಡೋಣ ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಹೇಳ್ತಾರಂತ. ಹೋನಾ ಮತ್ತೆ ಬನ್ನಿ ಕಾರ್ಯಕ್ರಮ ಶುರು ಹಚ್ಕೊಳ್ಳೋಣ. ಏನು ಸುಹಾನ, ಏನು ಮಾಡ್ತಾ ಇದ್ದೀರಾ? ಕಾಲೇಜ್ ಫಸ್ಟ್ PUC ಕಾಲೇಜ್. ಫಸ್ಟ್ PUC-ನಾ? ಓಕೆ, ನಾವು ಒಳ್ಳೆ ಹೆಸರು ತೊಗೋಬೇಕಂದ್ರೆ ಎಷ್ಟು ದಿವಸ ಬೇಕು? ನಾವು ಒಳ್ಳೆ ಹೆಸರು ಅಂದರೆ ನಮಗೆ ಒಳ್ಳೆ ಹೆಸರು ಬರುತ್ತೆ ಗೊತ್ತಿಲ್ವಾ? ನಾವು ಒಳ್ಳೆಯವ್ರು ಅನ್ಸ್ಕೋಬೇಕಂದ್ರೆ ಏನು ಮಾಡಬೇಕು? ಕನ್ನಡ ಗೊತ್ತಿಲ್ವಾ? ಕನ್ನಡ ಗೊತ್ತಿಲ್ವಾ? ಅಯ್ಯೋ ಪಾಪ ಇವ್ರಿಗೆ. ನಮಸ್ಕಾರ, ನಿಮ್ಮ ಹೆಸರೇನು? ಗೀತಾ ಸರ್. ಏನೋ ಗೀತಾ. ಗೀತಾನಾ? ಏನು ಮಾಡ್ತಾ ಇದ್ದೀರಾ? ನಾವು ಹೌಸ್ ವೈಫ್. ಹೌಸ್ ವೈಫಾ? ಮನೆಗೆ ಮದುವೆ ಆಗಿದ್ದೀರಾ? ಇಲ್ಲ ಸರ್, 3 ವರ್ಷ ಆಯ್ತು. ಅಲ್ಲ, ಯಜಮಾನ್ರಿಗೆ ಮದುವೆ ಆಗಿದ್ದೀರಾ, ಮನೆಗೆ ಮದುವೆ ಆಗಿದ್ದೀರಾ? ಅಲ್ಲ, ಹೌಸ್ ವೈಫ್ ಅಂದ್ರಲ್ಲ, ಅದಕ್ಕೆ ಕೇಳಿದೆ. ಓಕೆ, ನಾವು ಒಳ್ಳೆಯವ್ರು ಅನ್ಸ್ಕೋಬೇಕಂದ್ರೆ ಏನು ಮಾಡಬೇಕು? ಏನಂತ ಹೇಳೋದು ಸರ್? ಹೇಳಿ, ಏನಾದ್ರೆ ನಮ್ಮಲ್ಲಿ ಇರ್ಬೇಕು ಸರ್ ಒಳ್ಳೆ ತರ. ಹೌದಾ, ಸೂಪರ್. ಓಕೆ, ಆಮೇಲೆ ನನ್ನ ಹೆಸರು ಸರ್ಲ, ನಾನು ಸುನಿಲ್. ಹೇಳಿ. ಹೇಳಿ ಸರ್. ಓಕೆ, ಹೇಳಿ. ಒಳ್ಳೆತನ ಇದ್ರೆ ಸಾಕಾ ನಾವು ಒಳ್ಳೆಯವ್ರು ಅನ್ಸ್ಕೊತೀವಿ? ಹಾಗೇನಿಲ್ಲ ಸರ್, ನಾವ್ ಇನ್ನೊಬ್ರು ಕೆಟ್ಟದ್ ಬಯಸ್ಬಾರ್ದು, ಇನ್ನೊಬ್ರು ನೋಡಿ ಆಡ್ಕೋಬಾರ್ದು, ಇನ್ನೊಬ್ರು ನೋಡಿ ಅಸಹ್ಯ ಪಡ್ಕೋಬಾರ್ದು. ನಾವೇನಿದೆ ನಮ್ಗೆ ದೇವ್ರು ಏನ್ ಕೊಟ್ಟಿದ್ದಾನೋ ಅಷ್ಟನ್ನ ನಾವು ನಡ್ಕೊಂಡು ನಾವು ಹೋಗ್ಬೇಕು. ನಾವ್ ಇನ್ನೊಬ್ರು ನೋಡಿ ದುರಂಕಾರ ಪಡ್ಬಾರ್ದು, ಇನ್ನೊಬ್ರು ನೋಡಿ ನಾವು ಅವ್ರ ಮೇಲೆ ಪಡ್ಬಾರ್ದು. ನಾವ್ ಇನ್ನೊಬ್ರು ಕೈಲಾರೆ ಸಹಾಯ ಮಾಡ್ಬೇಕು, ಇಲ್ಲ ಇನ್ನೊಬ್ರು ಸಹಾಯ ಮಾಡೋರು ನೋಡಿ ಖುಷಿ ಪಡ್ಬೇಕು. ಓಕೆ, ಒಳ್ಳೆ ಹೆಸರು ತೊಗೊಳಕ್ಕೆ ಎಷ್ಟು ದಿವಸ ಬೇಕು, ಕೆಟ್ಟ ಹೆಸರು ತೊಗೊಳಕ್ಕೆ ಎಷ್ಟು ದಿವಸ ಬೇಕು? ಹಾಗೇನಿಲ್ಲ ಸರ್, ನೀನು ಕೆಟ್ಟ ಕೆಲಸ ಮಾಡಿದ್ಯಾ ಅಂದರೆ ಬೇಗ ಪ್ರೂವ್ ಆಗುತ್ತೆ, ಒಳ್ಳೆ ಕೆಲಸ ಮಾಡಿದೀನಿ ಅಂದರೆ ಅದು ಯಾವತ್ತೂ ಪ್ರೂವ್ನೇ ಆಗಲ್ಲ. ಅದೆಲ್ಲ ನಮ್ಮಲ್ಲಿರುತ್ತೆ ಸರ್. ಸೂಪರ್. ಕೆಟ್ಟದ್ದು ಮಾಡಿದ್ರೆ ಬೇಗ ಇಮಿಡಿಯೇಟ್ ಸ್ಪ್ರೆಡ್ ಆಗ್ಬಿಡುತ್ತೆ, ಒಳ್ಳೇದು ಮಾಡ್ತಾ ಇದ್ರೆ ಯಾವತ್ತೂ ಸ್ಪ್ರೆಡ್ ಆಗಲ್ಲ. ಯಾವುದು ಸ್ಪ್ರೆಡ್ ಆಗಲ್ಲ, ನಮ್ಮಲ್ಲೇ ಇರುತ್ತೆ. ಅದಕ್ಕೆ ನೋಡಿ ಈ ತರ ಕಾನ್ಸೆಪ್ಟ್ ತಗೊಂಡಿರೋದು ಅಲ್ವಾ? ಸೂಪರ್ ಮೇಡಮ್, ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಸರ್. ಭಾನು ವೆಂಕಟ್. ಭಾನ್ವಿ, ಏನ್ ಮಾಡ್ತಾ ಇದ್ದೀರಾ? ನಾನು ಫಸ್ಟ್ PUC ಓದ್ತಾ ಇದ್ದೀನಿ. ಯಾಕೆ ಟೆನ್ಷನ್ ಆಗ್ತಾ ಇದ್ದೀರಾ? ಏನಿಲ್ಲ. ಓಕೆ, ನಾವು ಒಳ್ಳೆಯವ್ರು ಅನ್ಸ್ಕೋಬೇಕಂದ್ರೆ ಏನ್ ಮಾಡ್ಬೇಕು? ಒಳ್ಳೆ ಕೆಲಸ ಮಾಡಬೇಕು. ಏನ್ ಒಳ್ಳೆ ಕೆಲಸ ಅಂದ್ರೆ? ಜನಕ್ಕೆ ಹೆಲ್ಪ್ ಮಾಡಬೇಕು. ಓಕೆ, ಎಲ್ಲರಿಗೂ ಊಟ ಅನ್ನೋದು ಒಂದು ಸ್ಪ್ರೆಡ್ ಮಾಡಬೇಕು. ಈ ತರ ಒಳ್ಳೆ ಕೆಲಸ ಮಾಡ್ಬೇಕಾ? ಓಕೆ, ನಮಗೆ ಒಳ್ಳೆ ಹೆಸರು ತೊಗೊಳಕ್ಕೆ ಎಷ್ಟು ದಿವಸ ಬೇಕು, ಕೆಟ್ಟ ಹೆಸರು ತೊಗೊಳಕ್ಕೆ ಎಷ್ಟು ದಿವಸ ಬೇಕು? ಕೆಟ್ಟ ಹೆಸರು ತಗೋಕ್ ಕಡಿಮೆ ಸಮಯ ತಗೊಂಡ್ ಸರ್, ಒಂದ್ ದಿನದಲ್ಲಿ ಕೆಟ್ಟವನಾಗ್ಬಿಡ್ಬೋದು. ಓಕೆ, ಆದ್ರೆ ಒಳ್ಳೆನಾಗ್ಬೇಕಂದ್ರೆ ವರ್ಷ ಗಂಟೆ ಬೇಕು. ಹಂಗಂತೀರಾ? ಹಾ ಸರ್. ಸೂಪರ್ ಬ್ರೋ, ಸಖತ್ತಾಗಿ ತಿಳ್ಕೊಂಡಿದ್ದೀರಾ. ಅಷ್ಟೇ ಕಾಮಿಡಿ ಪ್ರಶ್ನೆ ಅಷ್ಟೇ, ಏನಿಲ್ಲ ಅಂತದೇನು ಕೇಳಲ್ಲ. ನಮಸ್ಕಾರ, ನಮ್ಮ ಹೆಸರು? Regina. ರಿಜಿನಾ. ಈ ಕಡೆ ತಿರುಗಿ ಮೇಡಮ್. ಓಕೆ, ಏನ್ ಮಾಡ್ತಾ ಇದ್ದೀರಾ ನೀವು? I'm working as a teacher. ಟೀಚರಾ? ಸೂಪರ್. ಓಕೆ, ಟೀಚರ್ ಮೇಡಮ್, ಒಳ್ಳೆದಾಯ್ತು ನಮ್ಮ ಟೀಚರ್ ಸಿಕ್ಕಿರೋದು. ನಾವು ಒಳ್ಳೆ ಹೆಸರು ತಗೋಬೇಕಂದ್ರೆ ಏನು ಮಾಡಬೇಕು? ಜನ ನಮ್ಮನ್ನ ಒಳ್ಳೆಯವರು ಅನ್ಬೇಕು, ಅವಾಗ ನಾವು ಏನು ಮಾಡಬೇಕು? ನಾವು ಒಳ್ಳೇದು ಕೆಲಸ ಮಾಡಬೇಕು, ಅದೇ ಥರ ನಾವು ಒಳ್ಳೆತನ ಇಟ್ಕೊಂಡಿರ್ಬೇಕು. ಸೊ ಒಳ್ಳೆಯವರು ಅಂತಾರಾ? ಒಳ್ಳೆಯವರೇ, ಖಂಡಿತ ಒಳ್ಳೆಯವರು ಅಂತಾರೆ ಜನ. ಖಂಡಿತ ಒಳ್ಳೆತನ ಇದ್ರೆ ಒಳ್ಳೆತನ ಇರಬೇಕು, ಒಳ್ಳೆ ಕೆಲಸ ಮಾಡಬೇಕು, ಓಕೆ, ಬೇರೊಬ್ರಿಗೆ ಹೆಲ್ಪ್ ಮಾಡಬೇಕು. ಸೊ ಅದು ಒಳ್ಳೆತನ ಅಂತೀರಾ? ಹೌದು. ನಾವು ಕೆಟ್ಟ ಹೆಸರು ಮಾಡ್ಕೊಳಕ್ಕೆ ಎಷ್ಟು ದಿವಸ ಬೇಕು, ಒಳ್ಳೆ ಹೆಸರು ಮಾಡ್ಕೊಳಕ್ಕೆ ಎಷ್ಟು ದಿವಸ ಬೇಕು? ಒಳ್ಳೆ ಹೆಸರು ಮಾಡೋಕ್ಕೆ ತುಂಬ ದಿವಸ ಬೇಕಾಗತ್ತೆ. ಓಕೆ, ಕೆಟ್ಟ ಹೆಸರು ತಗೊಳಕ್ಕೆ 1 ನಿಮಿಷ ಸಾಕು. ಎಸ್, ಸೂಪರ್, ಸಕ್ಕತ್ತಾಗಿ ಹೇಳಿದ್ರು. ಸೊ ಇದೇ ಮೇನ್ ಪಾಯಿಂಟ್ ಅಲ್ವಾ? ಸೊ ನೋಡಿ, ಹೆಸರು ಸಂಪಾದನೆ ಮಾಡಕ್ಕೆ ತುಂಬಾ ವರ್ಷ ಹಿಡಿಯುತ್ತೆ, ಕೆಟ್ಟ ಹೆಸರು ಮಾಡ್ಕೊಂಡು 1 ಸೆಕೆಂಡ್ ಸಾಕು, 2 ನಿಮಿಷ ಅಲ್ವಾ? ಅದ್ರೇನಾ? ನೀವೇನ್ ಮಾಡ್ತಾ ಇದ್ದೀರಾ? ಸ್ಟೂಡೆಂಟಾ? ಓಕೆ, ನಾವು ಒಳ್ಳೆಯವ್ರು ಅನ್ಸ್ಕೋಬೇಕಂದ್ರೆ ಏನ್ ಮಾಡ್ಬೇಕು? ಒಳ್ಳೆಯವ್ರು ಅನ್ಸ್ಕೋಬೇಕಾದ್ರೆ ಎಲ್ಲರ ಜೊತೆನೂ ಚೆನ್ನಾಗಿರ್ಬೇಕು. ಸೂಪರ್. ಓಕೆ, ಮತ್ತೆ ಚೆನ್ನಾಗಿ ಮಾತಾಡಬೇಕು, ಓಕೆ, ಚೆನ್ನಾಗಿ ಓದಬೇಕು. ಓಕೆ, ಅಷ್ಟೇ ಸಾಕಾ? ಓಕೆ, ಕೆಟ್ಟವ್ರು ಅನ್ಸ್ಕೊಳಕ್ಕೆ ಎಷ್ಟು ದಿವಸ ಬೇಕು, ಒಳ್ಳೆಯವ್ರು ಅನ್ಸ್ಕೊಳಕ್ಕೆ ಎಷ್ಟು ದಿವಸ ಬೇಕು? ಅದೇ 1 ನಿಮಿಷ ಸಾಕು. 1 ನಿಮಿಷ? 1 ನಿಮಿಷನೂ ಬೇಡ, 1 ಸೆಕೆಂಡಲ್ಲಿ ಕೆಟ್ಟವ್ರಾಗ್ಬೋದು. ಆಗ್ಬೋದಲ್ವಾ? ಖಂಡಿತ ಅಲ್ವಾ? ಅದಕ್ಕೆ ನೋಡಿ, ಶ್ರಮ ಪಟ್ಟು ನಾವು ಹೆಸರು ಮಾಡ್ಕೊಂಡಿರ್ತೀವಿ, ಹಾಳು ಮಾಡ್ಕೋಬಾರ್ದು. ಕರೆಕ್ಟ್. ಥ್ಯಾಂಕ್ ಯು. ಹೇಳಿ ಸರ್. ಓಕೆ ಅಣ್ಣ, ನಿಮ್ಗೊಂದು ಪ್ರಶ್ನೆ. ಹೇಳಿ ಸರ್. ನಾವು ಒಳ್ಳೆಯವ್ರು ಅನ್ಸ್ಕೋಬೇಕು ಜನದ ಹತ್ರ ಅಂದ್ರೆ ಏನ್ ಮಾಡ್ಬೇಕು?
ಒಳ್ಳೆಯವ್ರು ಅನ್ಸ್ಕೋಬೇಕು. ಏನು ಮಾಡ್ಕೊಂಡು ನಾವು ಒಳ್ಳೆತನ ಮಾಡಬೇಕು. ಏನ್ ಮಾಡ್ಬೇಕು? ಏನು ಮಾಡೋದು ಅಷ್ಟೇ ತಾನು. ಒಳ್ಳೆತನ ಮಾಡಿದ್ರೆ ನಾವು ಒಳ್ಳೆತನ ರೀತಿಯ ಮಾತಾಡಿದ್ರೆ ಅವರು ಈ ರೀತಿಯ ಮಾತಾಡ್ತಾರೆ. ಓಕೆ, ಇನ್ನೇನು ಮಾಡ್ತಾರೆ ಅವರು? ನಾವು ಒಳ್ಳೆಯವ್ರು ಅನ್ಸ್ಕೋತೀವ ಹಂಗ್ ಮಾತಾಡಿದ್ರೆ? ಏನೂ ಇಲ್ಲ ಅಷ್ಟೇ. ಇನ್ನೇನು ಮಾಡ್ಬೇಕದು ಹೇಳಿ? ಅದಕ್ಕೆ ನಾನು ಕೇಳಿದ್ದು, ಜನ ಎಲ್ಲ ನಮ್ಮನ್ನ ಮೆಚ್ಚಬೇಕು, ನಾವು ಒಳ್ಳೆ ಹೆಸರು ತಗೋಬೇಕಂದ್ರೆ ಏನ್ ಮಾಡ್ಬೇಕು ಅಂತ. ಓ, ಅಷ್ಟೊಂದು ಒಳ್ಳೆತನ ನಮ್ಮ ಕೈಲೂ ಮಾಡೋಕ್ಕಾಗಲ್ಲ. ಆಗಲ್ಲ ಅಂತೀರಾ? ಆಗಲ್ಲ. ಸರ್, ತಮ್ಮ ಹೆಸರು? ಸುರೇಶ್ ಅಂತ. ಸುರೇಶ್. ಓಕೆ ಸರ್, ನಾವು ಒಳ್ಳೆಯವ್ರು ಅನ್ಸ್ಕೋಬೇಕಂದ್ರೆ ಏನ್ ಮಾಡ್ಬೇಕು? ಜನ ನಮ್ಮನ್ನ ಮೆಚ್ಚಬೇಕಂದ್ರೆ ನಾವು ಏನ್ ಮಾಡ್ಬೇಕಂತ ಕೆಲಸ? ಮೆಚ್ಚಂತ ಕೆಲಸ ಯಾರು ಒಪ್ಪಲ್ಲ ಬಿಡಿ. ಯಾಕೆ ಸರ್? ಒಳ್ಳೇದ್ ಮಾಡಿದ್ರೆ ಯಾರು ಮೆಚ್ಚಲ್ಲ, ಯಾರು ಮೆಚ್ಚಲ್ಲ ಅಂತೀರಾ? ಯಾರನ್ನ ಮರ್ಡರ್ ಮಾಡಿದ್ರೆ ಮೆಚ್ಕೊಂತಾರ ನೋಡ್ರಿ. ಪ್ರಾಕ್ಟಿಕಲ್ 15 ದಿವಸದಿಂದ ನೋಡ್ತಾ ಇದೀರಲ್ವಾ? ಯಾರನ್ನ ಮರ್ಡರ್ ಮಾಡಿದ್ರೆ, ದೋಖ ಹಾಕಿದ್ರೆ, ಮೋಸ ಮಾಡಿದ್ರೆ ಅವ್ರು ಮೆಚ್ಕೊಂತಾರ ಜನ. ಪ್ರಪಂಚ ಹಂಗಿದೆ, ಏನ್ ಮಾಡಕ್ಕಾಗತ್ತೆ? ಓಕೆ, ನಾವು ಒಳ್ಳೆ ಹೆಸರು ತೊಗೊಳಕ್ಕೆ ಏನ್ ಮಾಡಿದ್ರೆ ಹೆಸರು ಯಾರು ನೆನೆಸ್ಕೊಳ್ಳೋದಿಲ್ಲ. ನೆನ್ಸ್ಕೊಳ್ಳಲ್ಲ ಅಂತೀರಾ? ಹಾ, ಓಕೆ ನೆನೆಸ್ಕೊಳ್ಳಲ್ಲ. ಸರ್, ನಿಮ್ಗೆ ಇನ್ನೊಂದು ಪ್ರಶ್ನೆ. ನಾವು ಒಳ್ಳೆ ಹೆಸರು ಮಾಡಕ್ಕೆ ಎಷ್ಟು ವರ್ಷ ಬೇಕು? ಕೆಟ್ಟ ಹೆಸರು ಮಾಡಕ್ಕೆ ಎಷ್ಟು ವರ್ಷ ಬೇಕು? ಒಂದೇ ಸೆಕೆಂಡ್. ಏನ್ ಮಾಡಕ್ಕೆ? ಕೆಟ್ಟ ಹೆಸರಿಗೆ ಒಂದ್ ಸೆಕೆಂಡ್ ಸಾಕು. ಸಾಕು, ಒಂದೇ ಸೆಕೆಂಡ್. ಹಾ. ಹಿಂಗ್ ಹೊಡೆದ್ರೆ ಸಾಕು ನಿಮಗೆ ಹಾ. ಕ್ಯಾಮರಾ ಮುಂದೆ. ಹಾ. ನಾ ಕೆಟ್ಟನಾಗ್ತೇನೆ. ಸೂಪರ್, ಏನ್ ಪಾಯಿಂಟ್ ಆಗ್ತದೆ ನೋಡಿ. ತಮ್ಮ ಹೆಸರು? ಸುರೇಶ್ ಅಂತ. ಸುರೇಶ್ ಅಣ್ಣ, ನಮಸ್ತೆ. ಬಂದೆ. ಓಕೆ, ಏನ್ ಮಾಡ್ತಾ ಇದ್ದೀರಾ ತಾವು? ನಾವು ಆಟೋ ಡ್ರೈವರು. ಆಟ ಆಡೋರಾ? ಓಕೆ ಅಣ್ಣ, ನಾವು ಒಳ್ಳೆಯವ್ರು ಅನ್ಸ್ಕೋಬೇಕಂದ್ರೆ ಏನ್ ಮಾಡ್ಬೇಕು? ಒಳ್ಳೆ ಕೆಲಸ ಮಾಡಬೇಕು. ಏನ್ ಮಾಡ್ಬೇಕಂತದು? ಒಳ್ಳೆ ಕೆಲಸ ಅಂದ್ರೆ ಎಲ್ಲ ಜನಕ್ಕೆ ಒಳ್ಳೇದೇ ಮಾಡಬೇಕು. ಓಕೆ, ಕೆಟ್ಟದ್ದು ಬಯಸ್ಬಾರ್ದು. ಹಾ. ಒಳ್ಳೇದು ಮಾಡಿದ್ರೆ ಒಳ್ಳೆ ಹೆಸರು ಬರ್ತದೆ. ಬರುತ್ತೆ. ಸೊ ಹಂಗಾರೆ ಈಗ ನಾವು ಒಳ್ಳೆಯವ್ರು ಅನ್ಸ್ಕೊಳಕ್ಕೆ ಎಷ್ಟು ವರ್ಷ ಬೇಕು? ಕೆಟ್ಟವ್ರು ಅನ್ಸ್ಕೊಳಕ್ಕೆ ಎಷ್ಟು ವರ್ಷ ಬೇಕು? ಕೆಟ್ಟವ್ರು ಒಂದು ಸೆಕೆಂಡು. ಒಂದ್ ಸೆಕೆಂಡ್ ಸೆಕೆಂಡು. ಹೌದಾ? ಹೌದು. ಒಂದ್ ಸೆಕೆಂಡ್ ಅಲ್ಲಿ ಅಷ್ಟು ಇದಾಗ್ಬಿಡುತ್ತೆ. ಸೆಕೆಂಡ್ ಅಂದ್ರೆ ಒಂದು ನಿಮಿಷ, ಒಂದು ಸೆಕೆಂಡ್ ಆಗುತ್ತೆ. ಒಂದು ಸೆಕೆಂಡ್ ಒಳ್ಳೆಯವ್ರು ಅನ್ಸ್ಕೊಳಕ್ಕೆ ತುಂಬಾ ಕಷ್ಟ ಆಗುತ್ತೆ. ಕಷ್ಟ ಆಗತ್ತಾ? ನಮಸ್ಕಾರ, ಮಹಾಂತೇಶ್ ತಾರಾಪುರ್ ಅಂತ ಹೇಳಿ. ಮಾಂತಿ? ತಾರಾಪುರ್, ಸರ್ನೇಮ್ ಇಸ್ ತಾರಾಪುರ್. ಓಕೆ, ನಾವು ಒಳ್ಳೆಯವ್ರು ಅನ್ಸ್ಕೊಳಕ್ಕೆ ಏನ್ ಮಾಡ್ಬೇಕು? ಒಳ್ಳೆಯವ್ರು ಅನ್ನಿಸ್ಕೊಳ್ಳೋಕ್ಕೆ ಒಂದು 20-30 ಜನಕ್ಕೆ ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡಬೇಕು. ಫಸ್ಟ್ ಅದು ತಿಳ್ಕೊಬೇಕು. ಈಗ ರಾಜಕಾರಣಿಗಳಿದಾರಲ್ಲ, ಇದಕ್ಕೆ ಬರ್ತಾರೆ ವೋಟಿಂಗ್, ಮಾಡ್ಕೋತಾರೆ, ಹೋಗ್ಬಿಡ್ತಾರೆ. ಇನ್ನು 5 ವರ್ಷ ಬಂದ್ರೆ ಕೇಳಿ, ಅವರು ಯಾವುದೇ ಕಾರಣಕ್ಕೂ ಬರಲ್ಲ. ನಾನು ಉಪಾಧ್ಯಕ್ಷ ಇಲ್ಲಿ ಮಹಾಲಕ್ಷ್ಮಿ ಲೇಔಟ್. ಬರಲ್ಲ ಅವರು. ಕೆಲವು ಜನಗಳು ಮಾತ್ರ ಬರ್ತಾರೆ. ಮಿಕ್ಕಿದವ್ರು ಅವ್ರ ಕೆಲಸ ಆಯಿತು, ಮುಗಿದೋಯ್ತು, ಅವ್ರು ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ. ಓಕೆ, ನಾವು ಒಳ್ಳೆಯವ್ರು ಅನ್ಸ್ಕೊಳಕ್ಕೆ ಎಷ್ಟು ದಿವಸ ಬೇಕು? ಕೆಟ್ಟವ್ರು ಅನ್ಸ್ಕೊಳಕ್ಕೆ ಎಷ್ಟು ದಿವಸ ಬೇಕು? ಕೆಟ್ಟವ್ರು ಅನ್ಸ್ಕೊಳ್ಳೋಕ್ಕೆ 1 ಸೆಕೆಂಡ್ ಸಾಕು. ಒಂದೇ 1 ಸೆಕೆಂಡ್. ಉದಾಹರಣೆ ನಿಮಗೆ ಗೊತ್ತಿದೆ, ನಾವು ಹೇಳೋದು ಬೇಡ. ಒಳ್ಳೆಯವ್ರು ಅನ್ಸ್ಕೊಳ್ಳೋಕ್ಕೆ ಭಾಳ ದಿವಸ ಬೇಕು. ನಮಸ್ಕಾರ, ನಮ್ಮ ಹೆಸರು ಸರ್? ರಾಜೇಂದ್ರ ಕೊಣ್ಣೂರು ಅಂತ ಹೇಳ್ಬಿಟ್ಟು. ಮುನ್ನೂರು ಅಂತ ಹೇಳಿ. ಓಕೆ ಸರ್, ನಾವು ಒಳ್ಳೆಯವ್ರು ಅನ್ಸ್ಕೋಬೇಕಂದ್ರೆ ಏನು ಮಾಡಬೇಕು? ಈಗಿನ ಇದರಲ್ಲಿ ಜಾಯಮಾನದಲ್ಲಿ ಒಳ್ಳೆಯವ್ರು ಅನ್ಸ್ಕೊಳ್ಳೋಕ್ಕೆ ತುಂಬಾನೇ ಕಷ್ಟಪಡಬೇಕು. ಕೆಟ್ಟವ್ರು ಅನ್ಸ್ಕೊಳ್ಳೋಕೆ ಏನು ಒಂದು ಕ್ಷಣಕ್ಕೆ ಸಾಕು. ಕೆಲವು ಟೈಮಲ್ಲಿ ಏನಾಗುತ್ತೆ ಅಂದರೆ, ಎಷ್ಟೋ ಒಳ್ಳೆ ಕೆಲಸಗಳು ಮಾಡಿರ್ತೀವಿ, ಒಂದು ಸಣ್ಣ ತಪ್ಪಿನಿಂದಾಗಿ ಆ ಒಳ್ಳೆ ಕೆಲಸಕ್ಕೆಲ್ಲ ಕೊಡ್ಲೇ ಇಟ್ಕೊಳ್ಳುತ್ತೆ. ಅದಕ್ಕಾಗಿ ಒಳ್ಳೆ ಕೆಲಸಗಳನ್ನ ಮಾಡಿ ಅದು ನಿತ್ಯ ನಿರಂತರ ಇರಬೇಕು. ಉದಾಹರಣೆಗಾಗಿ ನಮ್ಮದೇ ಒಂದು ಸಾಮಾಜಿಕ ಕೆಲಸದಲ್ಲಿ ಇದೀವಿ ನಾವು. ಒಂದು ಭೂಮಿಕಾ ಸೇವಾ ಫೌಂಡೇಶನ್ ಅಂತ ಕಟ್ಕೊಂಡು ಸುಮಾರು ಮಕ್ಕಳಿಗೆ ಮಾಡ್ತಾ ಇದ್ದೀವಿ. ನಾವು ಮಾಧ್ಯಮದ ಮುಖಾಂತರ ಹೇಳ್ಕೋಬಾರ್ದು, ಆದರೂ ಎಲೆ ಮೇರೆ ಕಾಯಿ ಥರ ಕೆಲಸ ಮಾಡ್ತಾ ಇದ್ದೀವಿ. ಅದನ್ನು ಜನ ಅಷ್ಟು ಬೇಗ ಗುರುತಿಸ್ಕೊಳ್ಳೋ, ಅದಕ್ಕೆ ಸುಮಾರು ವರ್ಷಗಳ ಬೇಕಾಗುತ್ತೆ ಆ ಒಂದು ಕೆಲಸಗಳನ್ನ ಗುರುತಿಸ್ಕೊಳ್ಳೋಕ್ಕೆ. ಅದಕ್ಕೆ ಕೆಟ್ಟದ್ದು ಮಾಡಿದರೆ ನೀವು ಮಾಧ್ಯಮದವರನ್ನೇ ಅನ್ಕೊಳ್ಳಿ, ಅದನ್ನ 1,000 ಜನ ವೀಕ್ಷಣೆ ಮಾಡಿಬಿಡ್ತಾರೆ ಅಲ್ವಾ? ಒಳ್ಳೆ ಕೆಲಸ ಮಾಡಿರುತ್ತೆ, ಖಂಡಿತ ಒಳ್ಳೇದಾಗುತ್ತೆ. ಕೆಟ್ಟದ್ದು ಮಾಡಿದರೆ ಅದೇನು ಕ್ಷಣ ಸಾಕು ಜನರಿಗೆ ರೀಚ್ ಆಗೋಕ್ಕೆ. ಒಳ್ಳೆ ಕೆಲಸ ಅಷ್ಟು ಬೇಗ ರೀಚ್ ಆಗಲ್ಲ. ವೆಂಕಟೇಶ್ ಸರ್. ಓಕೆ ಅಣ್ಣ, ನಾವು ಒಳ್ಳೆ ಹೆಸರು ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು? ಜನ ನಮ್ಮನ್ನ ಒಳ್ಳೆ ರೀತಿ ನೋಡಬೇಕು, ಒಳ್ಳೆ ರೀತಿ ಜನಗಳನ್ನ ನೋಡಬೇಕು, ಏನೇನು ಕೆಲಸಗಳು ಮಾಡಬೇಕು. ಒಳ್ಳೆಯವ್ರು ಅನ್ಸ್ಕೋತೀವಿ ಅವರು ಹೆಣ್ಮಕ್ಳು ಈ ಬಸ್ಸಲ್ಲಿ ಹೋಗ್ತಾರೆ ಬರ್ತಾರೆ, ಅವೆಲ್ಲ ಒಳ್ಳೆದಾಗಿ ನೋಡ್ಕೋಬೇಕು. ಈ ರೋಡ್ಗಳೆಲ್ಲ ಎಲ್ಲೆಲ್ಲ ಹಳ್ಳ ದಿನಗಳಿದೆ ಅವೆಲ್ಲ ಮುಚ್ಚಬೇಕು. ಒಳ್ಳೆಯವ್ರು ಅನ್ಸ್ಕೋತೀವಿ, ಆ ಕೆಲಸ ಎಲ್ಲ ಮಾಡಬೇಕು ಅಂತೀರಾ? ಹೌದು ಸರ್. ಓಕೆ ಅಣ್ಣ, ನಾವು ಒಳ್ಳೆಯವ್ರು ಅನ್ಸ್ಕೊಳಕ್ಕೆ ಎಷ್ಟು ದಿವಸ ಬೇಕು? ಇವಾಗ ಬೆಳಿಗ್ಗೆ ಅಂದರೆ 3-4 ದಿವಸದಿಂದ ಡ್ರೈನೇಜ್ ಬ್ಲಾಕ್ ಆಗ್ಬಿಟ್ಟು ಫುಲ್ ನೀರು ಆಗ್ತಾ ಇದೆ, ಫುಲ್ಲು ಗಲೀಜು ನೀರು ಆಗ್ತಾ ಇದೆ. ಅದು ಎಲ್ಲರೂ ತೊಂದರೆ ಇಲ್ವಾ? ಅದನ್ನೆಲ್ಲ ಸರಿ ಮಾಡ್ಬೇಕು ಸರ್. ಸರಿ ಮಾಡಬೇಕು, ನಾವು ಒಳ್ಳೆಯವ್ರು ಅನ್ಸ್ಕೋತೀವಿ. ಹೌದು ಸರ್. ಅಂದ್ರೆ ಅವ್ರು ಮಾಡ್ಬೇಕು, ನಾವಲ್ಲ. ಯಾರು ಅವ್ರು ಮಾಡ್ಬೇಕು. ಹೌದು. ಓಕೆ, ನಾವು ಕೆಟ್ಟವ್ರು ಅನ್ಸ್ಕೊಳಕ್ಕೆ ಎಷ್ಟು ದಿವಸ ಬೇಕು? ಒಳ್ಳೆಯವ್ರು ಅನ್ಸ್ಕೊಳಕ್ಕೆ ಎಷ್ಟು ದಿವಸ ಬೇಕು? ಕೆಟ್ಟವರಾಗಕ್ಕೆ ಒಂದೇ 1 ಸೆಕೆಂಡು, ಒಳ್ಳೆಯವರಾದ್ರೆ ತುಂಬ ದಿವಸ ಬೇಕು. ನಾವು ಒಳ್ಳೆಯವ್ರು ಅನ್ಸ್ಕೋಬೇಕಂದ್ರೆ ಏನು ಮಾಡಬೇಕು? ಸಾಧನೆ ಸಾಸಿವೆ ಎಷ್ಟು, ಸಾಧನೆ ಸಾಸಿವೆ ಎಷ್ಟು. ಕೆಟ್ಟದಾಗಬೇಕಾದ್ರೆ 1 ಸೆಕೆಂಡ್. ಸುವರ್ಣ ಚಾನಲಲ್ಲಿ ನೇರ ದಿಟ್ಟ ನಿರಂತರ, ಭ್ರಷ್ಟಾಚಾರಕ್ಕೆ ಅವ್ಯವಹಾರಕ್ಕೆ ತಲೆ ಕೊಡಬಾರ್ದು. ಏನಿದೆ ಅದು ಸತ್ಯ ಹೊರಗೆ ಬರಬೇಕು. ದುಡ್ಡಿಗೆ ಅಡ್ಜಸ್ಟ್ ಆಗಬಾರ್ದು. ಪ್ರಾಮಾಣಿಕತೆ ಯಾವಾಗಲೂ ಬೆಲೆ ಇರುತ್ತೆ, ಒಳ್ಳೆತನಕ್ಕೆ ಬೆಲೆ ಇದೆ. ಏನೋ ಒಳ್ಳೇದು ಬಿಟ್ಟು ಹೋದಾಗ ನಿಮಗೆ ನಿಮ್ಮ ಚಾನಲ್ ನೋಡೋಕೆ ಆಗಲೇ ಮನಸ್ಸು ಬರೋದಿಲ್ಲ. ನಿಮ್ಗೊಂದು ಪ್ರಶ್ನೆ, ನಾವು ಒಳ್ಳೆಯವ್ರು ಅನ್ಸ್ಕೋಬೇಕಂದ್ರೆ ಏನು ಮಾಡಬೇಕು?
ಒಳ್ಳೆ ಕೆಲಸಗಳು ಮಾಡಬೇಕು. ಅದೇ ಏನು ಕೆಲಸ ಅಂತದ್ದು ಒಳ್ಳೇದು ಜನ ಎಲ್ಲ ಮೆಚ್ಬೇಕು ಅಂತ ಕೆಲಸ ಮಾಡಬೇಕು. ಏನು ಮಾಡಿದ್ರೆ ಮೆಚ್ಕೋತಾರೆ? ಆ? ಯಾವ ಗೊತ್ತಿಲ್ವಾ? ಯಾವ ಕೆಲಸ ಒಳ್ಳೆ ಕೆಲಸಗಳು ಮಾಡಿದ್ರೆ ಆಗುತ್ತೆ. ಅದೇ ಏನು ಮಾಡ್ಬೇಕು? ಅದೇ ಒಳ್ಳೆ ಕೆಲಸ ಏನು ಅದೇ ಗೊತ್ತಿಲ್ಲ. ಒಟ್ಟು ಒಳ್ಳೆಯವ್ರು ಅನ್ಸ್ಕೋಬೇಕಂದ್ರೆ ಎಲ್ರಿಗೂ ಗೊತ್ತು. ಆದ್ರೆ ಏನು ಮಾಡಿದ್ರೆ ಒಳ್ಳೆಯವ್ರು ಅನ್ಸ್ಕೋಬೇಕಂತ ಗೊತ್ತಿಲ್ಲ ಯಾರಿಗೂ, ಅಲ್ವಾ? ಅದೇ ಇರೋದು. ಏನ್- ಒಳ್ಳೆ ಒಳ್ಳೆ ಸಹಾಯ ಮಾಡಿದ್ರೆ, ಒಳ್ಳೆ ಇದು ಮಾಡಿದ್ರೆ, ಇದ್ ಮಾಡಿದ್ರೆ ಅಂದ್ರೆ ಯಾವ್ದು ಮಾಡಿದ್ರೆ? ಯಾವ್ದಾನ ಒಂದು ಸೌಲಭ್ಯ ಮಾಡಿಕೊಟ್ರೆ, ಹಾ. ಅವ್ರಿಗೆ ಹೆಲ್ಪ್ ಮಾಡಿದ್ರೆ ಹಾ. ಅದು ಒಳ್ಳೆತನ ಹೆಸರು ಬರ್ತದೆ. ಹೆಸರು ಬರುತ್ತೆ ಅಂತೀರಾ? ಒಳ್ಳೇದ್ ಮಾಡ್ಬೇಕು ಅಂತ. ಒಳ್ಳೇದ್ ಮಾಡಿದ್ರೆ ಹೆಸರು ಬರುತ್ತೆ. ಹಂಗೆ ಕೆಟ್ಟ ಹೆಸರು ತಗೊಳಕ್ ಎಷ್ಟು ದಿವಸ? ಒಂದೇ ಒಂದು ನಿಮಿಷನೂ ಆಗಲ್ಲ. ಸೂಪರ್. ಓಕೆ. ಒಳ್ಳೆ ಹೆಸರು ತಗೊಳಕ್ ಎಷ್ಟು ದಿವಸ ಬೇಕು? ಕೆಟ್ಟ ಹೆಸರು ತಗೊಳಕ್ ಎಷ್ಟು ದಿವಸ ಬೇಕಾಗ್ಬೋದು? ಭಾಳ ದಿವಸ ತಿನ್ಬೇಕು, ಅದು ಕುಡಿಬೇಕು. ಏನು ಒಳ್ಳೆ ಹೆಸರು ತಗೋಬೇಕಂದ್ರೆ. ಹೌದು. ಓಕೆ. ಕೆಟ್ಟ ಹೆಸರು ಇರ್ಬೇಕಂದ್ರೆ 1 ಸೆಕೆಂಡ್. ಒಂದು ಸೆಕೆಂಡ್ ಸಾಕು ಅಂತೀರಾ? 1 ಸೆಕೆಂಡ್. ನಿಮ್ಮ ಹೆಸರು ಸರ್? ಡಾಕ್ಟರ್ ಶರಣಬಸಪ್ಪ ಜೋರ್ ಶೆಟ್ಟಿ ಅಂತ. ಓಕೆ. ಉತ್ತರ ಕರ್ನಾಟಕ. ಉತ್ತರ ಕರ್ನಾಟಕ ಮಹಾರಾಣಿ ಯೂನಿವರ್ಸಿಟಿಯಲ್ಲಿ ಸೋಷಿಯಾಲಜಿ ಪ್ರೊಫೆಸರ್ ಅದನ್ನ. ಹೌದಾ? ಓಕೆ ಸರ್, ನಿಮ್ಗೊಂದು ಪ್ರಶ್ನೆ. ಹೇಳಿ ಸರ್. ನಾವು ಒಳ್ಳೆಯವ್ರು ಅನ್ಸ್ಕೊಳಕ್ ಎಷ್ಟು ದಿವಸ ಬೇಕು? ಕೆಟ್ಟವ್ರು ಅನ್ಸ್ಕೊಳಕ್ ಎಷ್ಟು ದಿವಸ ಬೇಕು? ಸರ್ ಒಳ್ಳೆ ಅನ್ಸ್ಕೊಂಡ್ಮೇಲೆ ಆ ಮನುಷ್ಯ ಅದನ್ನ ನಿರಂತರವಾಗಿ ಕಾಪಾಡ್ಕೊಂಡು ಹೋಗ್ಬೇಕಾಗ್ತದೆ. ಅವಾಗನೇ ಒಳ್ಳೆಯವನು ಅವನು. ಹಾ. ಒಳ್ಳೆಯವ್ರು ಅನ್ಸ್ಕೊಳಕ್ ಏನ್ ಬೇಕು? ಏನ್ ಮಾಡ್ಬೇಕು? ನಾವು ಏನ್ ಮಾಡ್ಬೇಕು? ಪ್ರಾಮಾಣಿಕತೆ ಬೇಕು, ಹಾ. ಕಾರ್ಯಕ್ಷಮತೆ ಬೇಕು, ಹಾ. ಇನ್ನೊಬ್ಬರನ್ನ ಪ್ರೀತಿನ ಕಾಣ್ತಕ್ಕಂಥ ಮನಸ್ಸು ಬೇಕು, ಹಾ. ಶ್ರಮ ವಹಿಸಿ ದುಡಿದು ಬದುಕು ಕಟ್ಕೊಳ್ಬೇಕು ಅನ್ನೋಂಥ ಮನೋಭಾವನೆ ಬೇಕು. ಹಾ. ಅವರಿದ್ದಾಗ ನಾವು ಒಳ್ಳೆಯವ್ರು ಆಗ್ತೇವೆ. ಅದು ನಿರಂತರತೆ ಭಾಳ ಮುಖ್ಯ. ಹಾ. ಕನ್ಸಿಸ್ಟೆನ್ಸಿ ವೆರಿ ಇಂಪಾರ್ಟೆಂಟ್. ಹಾ. ಕೆಟ್ಟರು ಅನ್ಸ್ಕೊಳ್ಬೇಕಾದ್ರೆ ನಮ್ಮ ಭಾವನೆಗಳು ಕೆಟ್ಟದಾದಾಗ, ಹಾ. ಒಂದು ಕೆಟ್ಟ ನಿರ್ಧಾರ ತಗೊಂಡಾಗ ಹಾ. ಒಂದು ಕ್ಷಣನೂ ಬೇಕಾಗಿಲ್ಲ ಅದಕ್ಕೆ. ಕೆಟ್ಟ ಹೆಸರು ತಗೊಳಕ್ಕೆ. ಕೆಟ್ಟತನ ತಡ್ಕೊಳ್ಳಕ್ಕೆ ಓಹೋ. ಹಾ. ಅಂದ್ರೆ ಹೆಸರು ಅದೇ ಕೆಟ್ಟ ಹೆಸರು ತಗೊಳಕ್ಕೆ ಕೆಟ್ಟ ಹೆಸರು ಒಂದು ಕ್ಷಣ ಸಾಕು. ಒಂದು ಕ್ಷಣ ಸಾಕು. ಒಳ್ಳೆಯವ್ರು ಅನ್ಸ್ಕೊಳಕ್ಕೆ ಒಳ್ಳೆ ಅನ್ಸ್ಕೊಳ್ಳಿ ತುಂಬಾ ಶ್ರಮ ಪಡಬೇಕಾಗತ್ತೆ. ನೀವು ಸಮಾಜದಲ್ಲಿ ಗುರುತಿಸ್ಕೊಳ್ಬೇಕಂತಂದ್ರೆ ಹಾ. ತುಂಬಾ ತುಂಬಾ ಶ್ರಮ ಪಡಬೇಕಾಗತ್ತೆ. ಆವಾಗಲೇ ಸಮಾಜ ನಿಮ್ಗೆ ಗುರುತಿಸುತ್ತೆ ಈ ಮುಂಚೆ ಒಳ್ಳೆಯವನಪ್ಪ ಅಂತ. ಹಾ. ಯಾವತ್ತೊಂದು ಕ್ಷಣ ಒಳ್ಳೆ ಮಾಡಿ ಮತ್ತೆ ತನ್ನ ಕೆಟ್ಟ ಹಾದಿ ಹಿಡಿದ್ರೆ ಆ ಮನಸ್ಸು ಸರಿ ಇಲ್ಲ ಅಂತ ಹೇಳ್ತಾರೆ. ಸಂತೋಷ ಅಂತೇಳಿ. ಓಕೆ ಸರ್, ನಾವು ಒಳ್ಳೆಯವ್ರು ಅನ್ಸ್ಕೊಳಕ್ಕೆ ಎಷ್ಟು ದಿವಸ ಬೇಕು? ಕೆಟ್ಟವ್ರು ಅನ್ಸ್ಕೊಳಕ್ಕೆ ಎಷ್ಟು ದಿವಸ ಬೇಕಾಗ್ಬೋದು? ಅದೆಲ್ಲ ಮಾಡೋ ಕೆಲಸ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಹೌದಾ? ಹಾ. ಸೊ ಒಳ್ಳೆಯವ್ರು ಅನ್ಸ್ಕೊಳಕ್ಕೆ ಏನ್ ಮಾಡ್ಬೇಕು ನಾವು? ಒಳ್ಳೆ ರಸ್ತೆ ನಾವು ಏನೋ ಮಾಡ್ಬೋದು, ನಾವು ನಮ್ದು ಒಳ್ಳೆತನ ಇರಬೇಕಷ್ಟೇ. ಓಕೆ. ಕೆಟ್ಟವ್ರು ಅನ್ಸ್ಕೊಳಕ್ಕೆ ಕೆಟ್ಟದಕ್ಕೆ ನಾವು ಮಾಡೋ ಕೆಲಸ ಮೇಲೆ ಡಿಪೆಂಡ್ ಆಗುತ್ತೆ. ಒಳ್ಳೆಯವರು ಕೆಟ್ಟ ಅಂದ್ರೆ ಜನ ಡಿಸೈಡ್ ಮಾಡ್ತಾರೆ ಅಷ್ಟೇ. ಓಕೆ. ನಾವು ಮಾಡೋ ಕೆಲಸ ಮೇಲೆ ಡಿಪೆಂಡ್. ಅಲ್ಲ ಸರ್, ನನ್ನ ಪ್ರಶ್ನೆ ಏನು ಅಂದ್ರೆ ಒಳ್ಳೆಯವ್ರು ಅನ್ಸ್ಕೊಳಕ್ಕೆ ಎಷ್ಟು ದಿವಸ ಬೇಕು? ಕೆಟ್ಟವ್ರು ಅನ್ಸ್ಕೊಳಕ್ಕೆ ಎಷ್ಟು ದಿವಸ ಬೇಕು? ದಿನ ಅಂತ ನಾವು ಇದು ಹೈಪೋಥೆಟಿಕಲ್ ಕ್ವಶನ್ಸ್ ಇದು. ದಿನ ಅಂತ ದಿನದ ಮೇಲೆ ನಾವು ಹೇಳಕ್ಕಾಗಲ್ಲ. ಇಷ್ಟೇ ದಿನ ಬೇಕಾಗುತ್ತೆ, ಇಷ್ಟೇ ದಿನ ಓಕೆ. ಬೇಕಾಗುತ್ತೆ ಅಂತ. ನಾವು ಎಷ್ಟು ಒಳ್ಳೆ ಕೆಲಸ ಮಾಡ್ತೀವಿ, ಒಳ್ಳೆ ಈಗ ಒಂದು ಕೆಟ್ಟ ಕೆಲಸ ಮಾಡಿದ ತಕ್ಷಣ ಇಮ್ಮಿಡಿಯೇಟ್ ನಾವು ಮಾಡಿದ ಅಷ್ಟು ಒಳ್ಳೆ ಕೆಲಸಗಳು ಮರ್ತು ಬಿಡ್ತಾರೆ ಜನ. ಹೌದು. ಓಕೆ. ಸೊ ಇಟ್ ಡಿಪೆಂಡ್ ಅಪಾನ್ ಏನೋ ಯಾವ ಥರ ವರ್ಕ್ ಮಾಡ್ತೀವಿ. ಹೇಳಿ ಏನಾದ್ರೆ ಅದ್ರಲ್ಲಿ ನಮ್ಮಲ್ಲಿ ಇರ್ಬೇಕು ಸರ್ ಒಳ್ಳೆತನ. ಏನು ಒಳ್ಳೆ ಕೆಲಸ ಜನಕ್ಕೆ ಹೆಲ್ಪ್ ಮಾಡಬೇಕು. ಓಕೆ. ಮೆಚ್ಚಂತ ಕೆಲಸ ಯಾರು ಒಪ್ಪಲ್ಲ ಬಿಡಿ. ಯಾರನ್ನ ಮರ್ಡರ್ ಮಾಡಿದ್ರೆ, ದೋಖ ಹಾಕಿದ್ರೆ, ಮೋಸ ಮಾಡಿದ್ರೆ ಅವ್ರು ಮೆಚ್ಚಂತಾರೆ ಜನ. ಪ್ರಪಂಚ ಹಂಗಿದೆ, ಏನ್ ಮಾಡಕ್ಕೆ? ಒಳ್ಳೆ ಅನ್ಸ್ಕೊಂಡ್ಮೇಲೆ ಆ ಮನುಷ್ಯ ಅದನ್ನ ನಿರಂತರವಾಗಿ ಕಾಪಾಡ್ಕೊಂಡು ಹೋಗ್ಬೇಕಾಗ್ತದೆ. ಅವಾಗನೇ ಒಳ್ಳೆಯವನು ಅವನು. ಹಾ.